ದಿನಗಳದಂತೆ ರಾಜ್ಯ ರಾಜಕೀಯ ಹೊಸ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ರಾಜಕೀಯ ಅಂದ್ರೇನೆ ಹಾಗೆ. ಆದರೆ ಉಳಿದಿರುವಂಥ ಇನ್ನೂ 2 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಯಾವ ರೀತಿಯಾದಂಥ ಆಡಳಿತ ನಡೆಸುತ್ತೆ ಅನ್ನುವ ನಿರೀಕ್ಷೆ, ಕುತೂಹಲ, ಗೊಂದಲದ ಜೊತೆಗೆ ಈಗ ಹೊಸ ಸಂಪುಟ ರಚನೆ ಆಗ್ತಾ ಇರೋ ಬೆನ್ನಲ್ಲೇ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದ್ದಾವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ಎಸ್, ಡಿಕೆ ಶಕೆ ಶುರು. ಡಿಕೆ ದರ್ಬಾರ್ ಆರಂಭ ಆಗ್ತಾ ಇದೆ. ಸಂಜೆಯೇ ಸಚಿವರಾಗುವವರ ಮೊದಲ ಪಟ್ಟಿ ಔಟ್. ಆ 10 ಶಾಸಕರ ವಿಚಾರಗಳಲ್ಲಿ ಡಿಕೆಶಿ ಸಿದ್ದುಗೆ ಒಮ್ಮತ. ಉಳಿದವರ ಆಯ್ಕೆಗೆ ದೆಹಲಿಯಲ್ಲಿ ಕಸರತ್ ನಡೆದಿದೆ, ತಾಲೀಮ್ ಶುರುವಾಗಿದೆ. ಬರೀ ಮಂತ್ರಿವರ್ಗದ ಆಯ್ಕೆ ಅಷ್ಟೇ ಅಲ್ಲ, ಬದಲಾಗಿ ರಾಜ್ಯಸಭೆ ಪರಿಷತ್ ಚುನಾವಣೆ ಅಭ್ಯರ್ಥಿ ಬಗ್ಗೆ ಕೂಡ ಚರ್ಚೆ ಬಹಳ ಬಿರುಸಿನಿಂದ ಜೋರಾಗಿ ನಡೆದಿದೆ. ಪಕ್ಷದ ಅಧ್ಯಕ್ಷರು ಯಾರಾಗಬೇಕು ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ಬಹಳ ತೀವ್ರತೆಯನ್ನು ಪಡೆದುಕೊಂಡಿದೆ. ಆ 3 ಪರ ಡಿಕೆ ಶಿವಕುಮಾರ್ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರಂತೆ. ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲ್ ಮತ್ತು ಬಿ.ಕೆ. ಹರಿಪ್ರಸಾದ್ ಇವರು ರೇಸ್ನಲ್ಲಿದ್ದಾರೆ. 3ರಲ್ಲಿ ಒಬ್ಬರು ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಆಗಬೇಕು. ಸಂಜೆಯೇ ಸಚಿವರಾಗುವವರ ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇದೆ. ಎಸ್, ಆ 10 ಶಾಸಕರ ವಿಚಾರದಲ್ಲಿ ಯಾವುದೇ ಡೌಟ್ ಇಲ್ವಂತೆ. ಅಂದರೆ ಒಮ್ಮತ ಇದೆ. ನಂದೇನು ತಕರಾರಿಲ್ಲಪ್ಪ ಅಂತ ಇಬ್ಬರಿಗೂ ಅನ್ಸುತ್ತಲ್ಲ, ಆ ರೀತಿ. ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು. ಹಾಗೆಯೇ ಬರೀ ಮಂತ್ರಿವರ್ಗದ ಆಯ್ಕೆ ಅಷ್ಟೇ ಅಲ್ಲ, ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿ ಆಯ್ಕೆ ಗೊಂದಲ ಕೂಡ ಇದೆ. ಹಾಗಾಗಿ ಆ ಗೊಂದಲ ನಿವಾರಣೆ ಮಾಡೋ ನಿಟ್ಟಿನಲ್ಲಿಯೂ ಕೂಡ ಚರ್ಚೆ ಜೋರಾಗಿದೆ. ಎಸ್, ಆ ಪಟ್ಟಿನ ನೋಡ್ತಾ ಹೋಗ್ಬೋದು. ಯಾರೆಲ್ಲ ಇದ್ದಾರೆ ಅಂತ ದೃಶ್ಯದ ಬಲಭಾಗದಲ್ಲಿ ನೀವು ಗಮನಿಸ್ಬೋದು. ಇವರೆಲ್ಲ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿರುವಂಥವರು. ಎಸ್, ಯತೀಂದ್ರ ಸಿದ್ದರಾಮಯ್ಯ, ಎಸ್ ಪೊನ್ನಣ್ಣ, ಸಂತೋಷ್ ಲಾಡ್, ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ, ಕೆ ವೆಂಕಟೇಶ್, ಭಾರತಿ ಸುರೇಶ್, ಸಿ ಪುಟ್ಟರಂಗ ಶೆಟ್ಟಿ ಜೊತೆಗೆ ಇನ್ನುಳಿದಂಥ ರೇಸ್ ಅಂದರೆ ಆಕಾಂಕ್ಷಿಗಳ ಸಂಖ್ಯೆ ದಂಡೇ ಇದೆ ಅಲ್ವೇ. ಎಲ್ರಿಗೂ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಕ್ಯಾಬಿನೆಟ್ನ ಸೈಜ್ನ ಅನ್ವಯ ಇಲ್ಲಿ ಎಲ್ಲ ಸಮುದಾಯ, ಪ್ರಾದೇಶಿಕವಾರು, ಸೀನಿಯಾರಿಟಿ ಮತ್ತು ಯಾರ್ಯಾರಿಗೆ ಯಾರು ಪ್ರಿಯರು, ಆತ್ಮೀಯರು, ಬೆಂಬಲಿಗರು ಇವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಇವೇ ಮಾನದಂಡ, ಬೇರೆ ಯಾವ ಮಾನದಂಡ ಇಲ್ಲ. ಯಾರಿಗೆ ಯಾರು ಅತಿ ಹೆಚ್ಚು ಆತ್ಮೀಯರು, ಯಾರು ಅತಿ ಹೆಚ್ಚು ಸಂಪತ್ತನ್ನು ಹೊಂದಿದ್ದಾರೆ, ಚುನಾವಣೆಯಲ್ಲಿ ಖರ್ಚು ಮಾಡೋ ಸಾಧ್ಯತೆ ಇದೆ, ಧೀಮಂತಿಕೆ ಇದೆ ಅಲ್ವೇ. ಯಾವ ಕಾರಣಕ್ಕಾಗಿ, ಏನು ಇದು ಅರ್ಹತೆ ಮಾನದಂಡ ಏನು ಅಂತ ಬಂದಾಗ ಬಹಳ ವಿಚಿತ್ರ ಅನಿಸುತ್ತೆ. ಅದು ಸದ್ಯದ ರಾಜಕಾರಣ. ಅಫ್ಕೋರ್ಸ್ ಎಲ್ಲರನ್ನೂ ಕೂಡ ನಾವು ಅಲ್ಲಗಳೇ ಹಾಗಿಲ್ಲ. ಬಹಳಷ್ಟು ದೂರದೃಷ್ಟಿಯಿಂದ ಸಾಮಾಜಿಕ ನ್ಯಾಯ ಒದಗಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆಯಿಂದ ರಾಜಕಾರಣ ಮಾಡುವವರು ಅನೇಕರಿದ್ದಾರೆ. ಅದು ಎಲ್ಲ ಪಕ್ಷಗಳಲ್ಲಿಯೂ ಇದ್ದಾರೆ. ದಟ್ ಈಸ್ ಡಿಫ್ರೆಂಟ್ ಮ್ಯಾಟರ್. ಓಕೆ, ಈಗ ಸಿದ್ದರಾಮಯ್ಯನವ್ರ ಪಟ್ಟಿ ನೋಡ್ತಾ ಇದ್ದೀರಲ್ಲ, ಈಗ ದೃಶ್ಯದ ಬಲಭಾಗದಲ್ಲಿ ಏನು ತೋರಿಸ್ತಾ ಇದ್ದೀವಲ್ಲ, ಈ ಎಲ್ಲ ನೇಮ್ಸ್ ಆ್ಯಂಡ್ ಫೋಟೋಸ್ ದೇ ಆರ್ ಇನ್ ದ ಲಿಸ್ಟ್. ಆ 10 ಶಾಸಕರ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೆ ಒಮ್ಮತ ಇದೆ. ಇದರಲ್ಲಿ ಯಾವುದೇ ತಕರಾರು, ತಕರಾರು ಯಾವುದೂ ಇಲ್ಲ. ಓಕೆ, ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ. ಬಿಫೋರ್ ದಟ್ ನಾವು ಒಂದು ಲೈವ್ ಕಾನ್ವರ್ಸೇಷನ್ ಕೂಡ ಮಾಡ್ತಾ ಇದ್ದೀವಿ. ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್. ಎಸ್, is he online? Okay, ವಿವೇಕ್, ಈಗ ಹೊಸ ಕಸರತ್ತುಗಳಿದ್ದೇ ಇರುತ್ತವೆ. ಇಲ್ಲಿವರೆಗೂ ಮುಖ್ಯಮಂತ್ರಿ ಪಟ್ಟಕ್ಕೆ ಒಂದು ರೀತಿ ಕಸರತ್ತು, ಈಗ ಎಕ್ಸಿಕ್ಯೂಷನ್ನಿಗೆ ಏನು, ವಾಟ್ ಈಸ್ ದ ಕ್ರೈಟೀರಿಯಾ? ಯಾವೆಲ್ಲ ಅರ್ಹತೆಗಳ ಆಧಾರದ ಮೇಲೆ ಈ ಪಟ್ಟಿ ರಿಲೀಸ್ ಆಗ್ತಾ ಇದೆ? ಸಿಂಪಲ್ ಕ್ವೆಶ್ಚನ್. ಎಸ್ ರಾಘವ್, ಇಲ್ಲಿವರೆಗೂ ಕೂಡ ನೀವು ಹೇಳಿದಂತೆ ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಚ್ಚಾಟ ನಡೀತಿತ್ತು. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಯಾವಾಗ ಅಂತ ಕಳೆದ 6 ತಿಂಗಳಿಂದ ಕೂಡ ನಾವು ಸತತವಾಗಿ ನೋಡ್ಕೊಂಡು ಬಂದಿದ್ವಿ.
ಈಗ ಮುಖ್ಯಮಂತ್ರಿ ಕ್ಲೈಮ್ಯಾಕ್ಸ್ ಹಂತಕ್ಕೂ ಕೂಡ ತಲುಪಿದೆ. ನಾಳೆ ಪ್ರಮಾಣ ವಚನ ಅಂತ ದಿನಾಂಕ, ಟೈಮು ಎಲ್ಲವೂ ಕೂಡ ನಿಗದಿಯಾಗಿದೆ. ಆದರೆ ಸಚಿವ ಸ್ಥಾನಮಾನ ಯಾರಿಗೆ ಅನ್ನೋದು ಇನ್ನೂ ಕೂಡ ಗೊಂದಲ ಬಗೆಹರಿದಿಲ್ಲ. ಈಗಿರ್ತಕ್ಕಂಥ ಶಾಸಕರಲ್ಲಿ ಈಗೇನು 138 ಶಾಸಕರಿದ್ದಾರೆ, ಇದರ ಪೈಕಿ 100 ಜನ ಶಾಸಕರು ಮಂತ್ರಿಗಿರಿ ಬೇಕು ಅಂತ ಸಾಕಷ್ಟು ಜನ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ದೆಹಲಿಗೆ ಹೋಗ್ತಾ ಇದ್ದಾರೆ ಸಾಕಷ್ಟು ಶಾಸಕರು. ಮತ್ತು ಈ ಹಿಂದೆ ಮಂತ್ರಿ ಆದವರು ಕೂಡ ನನಗೆ ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಒಂದಿಷ್ಟು ಭರವಸೆಯಲ್ಲಿ ನಾವಿದ್ದೀವಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಆಪ್ತರಾದಂಥವ್ರು ಹೋಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತರಾದಂಥವ್ರು ಸಿದ್ದರಾಮಯ್ಯ ಜೊತೆನೇ ದೆಹಲಿಯಲ್ಲಿದ್ದಾರೆ. ಈ ರೀತಿಯಾಗಿ ಅವರವ್ರದ್ದೇ ಆದ ಒಂದಿಷ್ಟು ಪ್ರಯತ್ನಗಳನ್ನು ಶಾಸಕರು ಕೂಡ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನವನ್ನು ತೆಗೆದುಕೊಳ್ಳೋದಕ್ಕೆ. ಆದರೆ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಈಗಾಗಲೇ ಬಂದಿದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಏನು ಪ್ರಮಾಣ ವಚನ ತೆಗೆದುಕೊಳ್ತಾರೆ ಆ ದಿನವೇ ಕೇವಲ ಒಂದು 11 ಜನ ಶಾಸಕರನ್ನು ಪ್ರಮಾಣ ವಚನ ಕೊಡಿಸೋಣ, ಅಂದರೆ ಸಚಿವ ಸ್ಥಾನಕ್ಕಾಗಿ. ಅದಾದ ಬಳಿಕ ಇನ್ನು ಉಳಿದಂಥ ಏನು 22 ಸಚಿವ ಸ್ಥಾನಗಳಿರುತ್ತೆ, ಇದನ್ನು 2ನೇ ಹಂತದಲ್ಲಿ ಮಾಡ್ಕೊಳ್ಳೋಣ. ಗೊಂದಲಗಳನ್ನು ಯಾವುದೂ ಮಾಡ್ಕೊಳ್ಳೋದು ಬೇಡ, ಒಟ್ಟಿಗೆ ಫೈನಲೈಸ್ ಮಾಡಿಕೊಂಡು KPCC ಪಟ್ಟ ಯಾರಿಗೆ ಮತ್ತು ಇನ್ನು ಉಳಿದಂಥ ಸಚಿವ ಸ್ಥಾನಮಾನಗಳೇನು 22 ಸಚಿವ ಸ್ಥಾನಮಾನಗಳಿದ್ದು ಇದನ್ನೆಲ್ಲ ಯಾರಿಗೆ ಕೊಡ್ಬೋದು ಅನ್ನೋ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಮೇಲೆ ಮಾಡ್ತಾ ಹೋಗೋಣ. ಮೊದಲಿಗೆ ಈ 11 ಜನರನ್ನು ಮಾಡ್ತಾ ಹೋಗೋಣ ಅಂತ ಈಗಾಗಲೇ ನಿರ್ಧಾರಕ್ಕೂ ಕೂಡ ಬಂದಿದೆ. ಆ ನಿರ್ಧಾರದ ಪಟ್ಟಿಯನ್ನು ಕೂಡ ಈಗಾಗಲೇ ನಾವು ಆ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದ್ವಿ. ಯಾರು ಮೊದಲನೇ 11 ಜನ ಶಾಸಕರು ಸಚಿವ ಸ್ಥಾನ ಸಿಗುವಂಥ ಎಲ್ಲ ಲಕ್ಷಣಗಳಿದೆ ಅಂತ ಅವರಿಗೆ ಬಹುತೇಕ ಫೈನಲ್ ಆದಂತೆ ಕೂಡ ಕಂಡು ಬರ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಷ್ಟೇ ಅದೇ ಪಟ್ಟಿಯನ್ನು ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಹೊರತುಪಡಿಸಿದಂತೆ ಈಗ ಏನು ಸಿದ್ದರಾಮಯ್ಯನವರು ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಪ್ರಮುಖವಾಗಿ ನೋಡ್ತಾ ಹೋದರೆ DCM ಹುದ್ದೆಗಳನ್ನು ಸೃಷ್ಟಿ ಮಾಡಿ ಅನ್ನೋದು ಒಂದು, ಜೊತೆಗೆ ಇನ್ನೊಂದು ಸಮನ್ವಯ ಸಮಿತಿ ರಚನೆ ಮಾಡಿ ನನಗೆ ಅಧ್ಯಕ್ಷನಾಗಿ ಮಾಡಿ ಅಂತ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಆದರೆ ಈಗ ಸದ್ಯದ ಮಟ್ಟಿಗೆ DCM ಹುದ್ದೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾರಿಗೆ DCM ಹುದ್ದೆ ಕೊಡಬೇಕು ಅನ್ನೋದು ಹೈಕಮಾಂಡ್ ಒಂದಿಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಯಾವುದೇ DCM ಹುದ್ದೆ ಬೇಡ, ಈ ರೀತಿಯಾಗಿ ಕೊಟ್ಟರೆ 4 DCM ಹುದ್ದೆಗಳು ಮುಂದಿನ ದಿನದಲ್ಲಿ ಗೊಂದಲ ಆಗುತ್ತೆ ನನಗೂ ಕೂಡ ಸರ್ಕಾರ ನಡೆಸೋದಕ್ಕೆ ಅಂತ ಅವರ ಕಡೆಯ ಕ್ಲೈಮ್ ಅನ್ನು ಕೂಡ ಇಡ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಯಾರಿಗೆ DCM ಲಭಿಸುತ್ತೆ, ಆ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋ ಒಂದಿಷ್ಟು ಚರ್ಚೆ ಆಗ್ತಾ ಇರೋದ್ರಲ್ಲಿ ನೋಡ್ತಾ ಹೋದರೆ ಪ್ರಮುಖವಾಗಿ ದಲಿತ ಕೋಟಾದಲ್ಲಿ ಯಾರಿಗೆ ಸಿಗುತ್ತೆ ಅಂದರೆ ಜಿ ಪರಮೇಶ್ವರ್ ಹಾಗೂ ಪ್ರಿಯಾಂಕ್ ಖರ್ಗೆ ಅವರು, ಇವರಿಬ್ಬರಲ್ಲಿ ಒಬ್ಬರಿಗೆ DCM ಸ್ಥಾನ ಸಿಗುತ್ತೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಪೈಕಿ ನೋಡ್ತಾ ಹೋದ್ರೆ ಈಗಾಗಲೇ ಜಮೀರ್ ಅಹಮದ್ ಖಾನ್ಗೆ ಕೊಡಿ ಅನ್ನೋ ವಿವೇಕ್, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ನಾನು ಮಾತನಾಡ್ತೀನಿ ನಿಮ್ಮನ್ನ. ಜಸ್ಟ್ ಬಿ ಆನ್ಲೈನ್, ಹೋಲ್ಡ್ ಆನ್.